ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನಸಿನ ನಂಟು ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮುಂದೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ಕರಿಮಣಿ ಸೀರಿಯಲ್ನಲ್ಲಿ ಕರ್ಣ ಮುಖಕ್ಕೆಲ್ಲ ಬಣ್ಣ ಹಚ್ಕೊಂಡಿದ್ರು ಕೂಡ ಸಾಹಿತ್ಯಾಳಿಗೆ ಅವನನ್ನ ನೋಡ್ಬಿಟ್ಟು ಅನುಮಾನ ಬರುತ್ತೆ. ಹೌದು, ಅದು ಅವನೇ ಇರಬೇಕು ಅಂತ ಅಂದ್ಕೋತಾಳೆ. ಹಾಗೆ ಯಾರಿಗಾದ್ರೂ ಹೇಳ್ಬೇಕು ಅನ್ನೋಷ್ಟೊತ್ತಿಗೆ ಸಾಹಿತ್ಯಾಳ ಚಿಕ್ಕಮ್ಮ ಬರ್ತಾರೆ. ಚಿಕ್ಕಮ್ಮ ನೋಡ್ದವ್ರೆ, ಏನ್ ಇವಳು ಇನ್ನೂ ರೆಡಿ ಆಗಿಲ್ವಲ್ಲ ಅಂತ ಹೇಳಿ ಸಾಹಿತ್ಯಗೆ ಹೇಳ್ತಾರೆ. ಯಾಕೆ ನೀನಿನ್ನೂ ರೆಡಿ ಆಗಿಲ್ಲ? ಅಲ್ಲೆಲ್ಲರೂ ಕಾಯ್ತಿದ್ದಾರೆ. ಧಾರೆ ಸೀರೆನ ಉಟ್ಕೊಂಬಾ ಅಂತ ಕಳಿಸಿದೀವಿ ತಾನೆ, ಹೋಗು ಬೇಗ ಹೋಗಿ ಧಾರೆ ಸೀರೆನ ಉಟ್ಕೊಂಬಾ ಅಂತ ಹೇಳಿ ಅವಳನ್ನ ಕಳಿಸ್ತಾರೆ. ಹಾಗಾಗಿ ಸಾಹಿತ್ಯಾಳಿಗೆ ಅಲ್ಲಿ ಏನನ್ನೂ ಹೇಳೋದಕ್ಕಾಗಲ್ಲ. ಅವಳು ಅಲ್ಲಿಂದ ಹೊರಡ್ತಾಳೆ. ಸಾಹಿತ್ಯ ಚಿಕ್ಕಮ್ಮ ಕೂಡ ಅಲ್ಲಿಂದ ಹೊರಡ್ತಾರೆ. ಈ ಕಡೆಯಿಂದ ಸಿಂಚನ ಸಾಹಿತ್ಯ ಚಿಕ್ಕಮ್ಮಳ ಹತ್ರ ಬರ್ತಾಳೆ. ಸಿಂಚನ ಬಂದೋಳೆ ಋಷಿ ಬಗ್ಗೆ ಹೇಳ್ತಾಳೆ. ಋಷಿ ಸರಿ ಇಲ್ಲ, ಅವನಿಗೆ ಈಗಾಗಲೇ ಒಬ್ಬಳನ್ನ ಪ್ರೀತಿಸಿದಾನೆ, ಅವಳು ಗರ್ಭಿಣಿನೂ ಆಗಿದ್ದಾಳೆ, ದಯವಿಟ್ಟು ಈ ಮದುವೆನ ಮಾಡಬೇಡಿ ಅಂತ ಹೇಳ್ತಾಳೆ. ಆದ್ರೆ ಸಾಹಿತ್ಯಾಳ ಚಿಕ್ಕಮ್ಮ ಅದು ಯಾವುದೇ ಯೋಚನೆಯಲ್ಲಿ ಇರೋದಿಲ್ಲ. ಅವಳು ಹೇಳ್ತಾಳೆ, ಆಗ್ಲಿ ಬಿಡು, ಅದಕ್ಕೇನಂತೆ, ಒಬ್ಳನೇ ಪ್ರೀತಿಸಿರೋದು ತಾನೆ, ಅದಕ್ಕೇನ್ ತೊಂದ್ರೆ, ಒಬ್ಳನೇ ಪ್ರೀತಿಸಿರೋದು ತಾನೆ, ಪರವಾಗಿಲ್ಲ ಬಿಡು, ಒಂದಲ್ದಿದ್ರೆ 4 ಪ್ರೀತಿಸ್ಲಿ, ತೊಂದರೆ ಇಲ್ಲ, ಇವಳು 5ನೇ ಒಳಗೆ ಹೋಗ್ತಾಳೆ, ಅದಕ್ಕೇನಂತೆ, ಹಾಗೆ ಹೀಗೆ ಅಂತ ಹೇಳಿ ಇವಳು ಮದುವೆನ ಪದೇ ಪದೇ ನಿಲ್ಲಿಸ್ತಾ ಹೋದ್ರೆ ಮತ್ತೆ ಯಾರು ಇವಳನ್ನ ಮದುವೆ ಆಗ್ತಾರೆ? ನನಗೂ ಒಬ್ಳು ಮದುವೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಅವಳನ್ನ ಯಾರು ಮದುವೆ ಆಗ್ತಾರೆ? ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬೇಡವಾ? ಇವಳಿಗೆ ಮದುವೆ ಮಾಡದೆ ಮನೆಯಲ್ಲಿ ಕೂರಿಸ್ಕೊಂಡ್ರೆ ಯಾರ ಅವಮಾನನ ಅನುಭವಿಸೋದು? ಅದೆಲ್ಲ ಸಾಧ್ಯನೇ ಇಲ್ಲ. ಏನಾದ್ರೂ ಆಗ್ಲಿ, ಈ ಮದುವೆನ ನಾನಂತೂ ತಪ್ಸಲ್ಲ. ಅವಳು ಮದುವೆ ಆಗಿ ಮನೆಯಿಂದ ಹೋದ್ರೆ ಸಾಕಾಗಿದೆ. ಅವಳು ಮೊದಲು ಈ ಮನೆಯಿಂದ ಹೋಗ್ಬೇಕು, ನಾನು ಅದಕ್ಕೆ ಕಾಯ್ತಿರೋದು. ಈ ಮದುವೆನ ನಾನಂತೂ ನಿಲ್ಸೋದೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸಿಂಚನ ಹೇಳ್ತಾಳೆ, ಏನಂಟಿ, ಯಾಕೆ ನೀವು ಈ ತರ ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ. ಹೌದು, ನಾನು ಹೀಗೆ ಹೇಳೋದು, ಅವಳು ಮೊದಲು ಈ ಮನೆಯಿಂದ ಮದುವೆ ಆಗಿ ಹೋಗ್ಬೇಕು, ನನ್ಗೆ ಅದಷ್ಟಾದ್ರೆ ಸಾಕಾಗಿದೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಸಾಹಿತ್ಯ ಕೇಳಿಸ್ಕೊತಾಳೆ, ತುಂಬಾನೇ ಬೇಜಾರು ಮಾಡ್ಕೋತಾಳೆ. ಸಾಹಿತ್ಯ ಮೇಡಮ್ ಕೂಡ ಅಲ್ಲೇ ಇರ್ತಾರೆ. ಸಾಹಿತ್ಯಳನ್ನ ಸಮಾಧಾನ ಮಾಡ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆಯಿಂದ ಕರ್ಣನ್ ತಮ್ಮ ಅಡಿಗೆ ಮನೆಗೆ ಬಂದ್ಬಿಟ್ಟು ಅವ್ರ ಹತ್ರ ಗಲಾಟೆ ಮಾಡ್ಬಿಟ್ಟು ತಿಂಡಿನ ಹಾಕಿಸ್ಕೊಂಡು ತಿಂತಿರ್ತಾನೆ. ಆದ್ರೂ ಅದನ್ನೂ ಸಾಕಾಗಿಲ್ಲ ಅಂತ ಹೇಳಿ ಮತ್ತೆ ಜಗಳ ಮಾಡಿ ತಿಂಡಿನ ಹಾಕಿಸ್ಕೊತಾನೆ. ಅಷ್ಟೊತ್ತಿಗೆ ವೆಂಕಟೇಶ್ ಅವರು ಅಲ್ಲಿಗೆ ಬರ್ತಾರೆ. ಅವ್ನು ಜಗಳ ಮಾಡ್ತಿರೋದನ್ನ ನೋಡಿ, ದಯವಿಟ್ಟು ಜಗಳ ಮಾಡ್ಬೇಡಪ್ಪ, ನಿನ್ಗೇನ್ ಬೇಕೋ ಅದನ್ನೆಲ್ಲ ಕೊಡ್ತೀವಿ, ಇಲ್ಲಿ ಜಗಳ ಆಡ್ಬೇಡ, ನಿನ್ಗೇನ್ ಬೇಕೋ ಅದನ್ನೆಲ್ಲ ಹಾಕಿಸ್ಕೊಂಡು ತಿನ್ನು ಅಂತ ಹೇಳ್ತಾರೆ. ಆದ್ರೆ ಕರ್ಣನ್ ತಮ್ಮ, ನಾನು ಹುಡುಗನ್ ಕಡೆಯವನು, ನಾನು ಬೇಕು ಅಂತ ಕೇಳಿದ್ದನ್ನ ನೀವು ಕೊಡದೆ ನನ್ಗೆ ಅವಮಾನ ಮಾಡ್ತಿದ್ದೀರಲ್ಲ ಅಂತ ಹೇಳಿ ಜಗಳ ಮಾಡ್ತಾನೆ. ಮತ್ತೆ ಹಾಕಿಸ್ಕೊಂಡು ತಿಂತಾನೆ. ಆದ್ರೆ ಇಲ್ಲಿ ಇವನ ಉದ್ದೇಶ ಅವರನ್ನ ಡೈವರ್ಟ್ ಮಾಡೋದಾಗಿರುತ್ತೆ. ಅಷ್ಟೊತ್ತಿಗಾಗ್ಲೇ ದಯಾನಂದ್ ಅವ್ರು ಅಲ್ಲಿಗೆ ಬರ್ತಾರೆ. ಬಂದವರೇ ಹೇಳ್ತಾರೆ, ಯಾಕೆ ಏನಾಯ್ತು, ಯಾಕೆ ಇಲ್ಲಿ ಜಗಳ ಆಗ್ತಿದ್ಯಲ್ಲ ಅಂತ ಕೇಳ್ತಾರೆ. ಅದಕ್ಕೆ ವೆಂಕಟೇಶ್ ಅವರು ಹೇಳ್ತಾರೆ, ಏನಿಲ್ಲ, ಅದನ್ನ ನಾನು ನೋಡ್ಕೋತೀನಿ, ಅದನ್ನೆಲ್ಲ ನಾನು ಸರಿ ಮಾಡ್ತೀನಿ, ಅವ್ರಿಗೆ ಊಟ ಕೊಡ್ಬೇಕಂತೆ ಅಷ್ಟೇ, ನೀವು ಹೋಗಿ ಅಂತ ಹೇಳ್ತಾರೆ. ಆದ್ರೆ ದಯಾನಂದ್ ಅವ್ರು ಮತ್ತೆ ಬಂದು ಕೇಳ್ತಾರೆ, ಯಾಕೆ ಏನಾಯ್ತು, ಯಾರು ಇವರು ಅಂತ ಹೇಳಿ ಅಂತ ಹೇಳ್ತಾರೆ. ಅವಾಗ ವೆಂಕಟೇಶ್ ಅವರು ಹೇಳ್ತಾರೆ, ಇದು ಋಷಿ ಫ್ರೆಂಡ್ ಅಂತೆ ಅಂತ ಹೇಳ್ತಾರೆ. ಅವಾಗ ದಯಾನಂದ್ ಅವರು ಅವನನ್ನ ಕರೆಕ್ಟ್ ಆಗಿ ನೋಡ್ತಾರೆ. ಋಷಿಗೆ ಈ ತರ ಯಾರು ಫ್ರೆಂಡ್ ಇಲ್ವಲ್ಲ, ಈ ಏಜಿನ ಫ್ರೆಂಡ್ಸ್ ಯಾರು ಇಲ್ಲ ಅವನಿಗೆ ಅಂತ ಹೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ಇಲ್ಲ, ನಾನ್ ಋಷಿ ಫ್ರೆಂಡು, ನಿಮಗೆ ನೆನ್ಪಿಲ್ವಾ ಅಂಕಲ್ ಅಂತ ಕೇಳ್ತಾನೆ. ನಿಮ್ ಮನೆಗ್ ಬಂದಿದ್ದೀನಿ, ಆಂಟಿ ಕೇಸರಿ ಬಾತ್ ಎಲ್ಲ ಮಾಡ್ಕೊಟ್ಟಿದ್ರು, ನಿಮ್ಗೆ ನೆನ್ಪಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ದಯಾನಂದ್ ಅವ್ರು ಮತ್ತೆ ಕೇಳ್ತಾರೆ, ಯಾರ್ ನೀನು, ಯಾವ ಕಾಲೇಜಲ್ಲಿ ಓದಿರೋದು ಅಂತ ಕೇಳ್ತಾರೆ. ಅವಾಗ ಕರ್ಣನ್ ತಮ್ಮ ಸಿಕ್ಕಾಕೋತಾನೆ. ಅವ್ನು ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಇಡ್ಲಿನ ಬಾಯಲ್ಲಿ ಇಟ್ಕೊಂಡು ಮಾತಾಡ್ತಾನೆ. ಅಷ್ಟೊತ್ತಿಗಾಗ್ಲೇ ದಯಾನಂದ್ ಅವ್ರ ಹೆಂಡತಿ ಬರ್ತಾರೆ. ಬಂದವರೇ, ಬನ್ನಿ ಅಲ್ಲಿ ಕರಿತಿದ್ದಾರೆ ಅಂತ ಹೇಳಿ ಕರೀತಾರೆ. ಆಗ ದಯಾನಂದ್ ಅವರು ವೆಂಕಟೇಶ್ ಅವರಿಗೆ ಹೇಳ್ತಾರೆ, ಇವನ್ ಪಕ್ಕಾ ಋಷಿ ಫ್ರೆಂಡ್ ಅಲ್ಲ, ಬಣ್ಣ ಹಚ್ಕೊಂಡು ಆಟ ಆಡ್ತಿರೋನ್ ಬಂದು ಇಲ್ಲಿ ಊಟ ಕೂತಿದ್ದಾನೆ, ಸುಮ್ನೆ ಜಗಳ ಮಾಡ್ತಿದ್ದಾನೆ, ಅವನನ್ನ ವಿಚಾರಿಸ್ಬಿಟ್ಟು ಕಳಿಸಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ದಯಾನಂದ್ ಅವ್ರು ಹೊರಡ್ತಾರೆ. ಆಗ ವೆಂಕಟೇಶ್ ಅವರಿಗೆ ತುಂಬಾನೇ ಸಿಟ್ಟು ಬರುತ್ತೆ. ನನ್ಗೆ ನೀನ್ ಸುಳ್ಳು ಹೇಳ್ತೀಯಾ, ಹೊರಟೋಗಿಲ್ಲಿಂದ ಅಂತ ಹೇಳಿ ಅವ್ನ ಕೊರಳ್ಪಟ್ಟಿನ ಹಿಡಿದು ಕೇಳ್ತಾರೆ. ಹಾಗೆ ಈ ಕಡೆಯಿಂದ ಕರ್ಣ ಹೋಗ್ತಿರ್ಬೇಕಿದ್ರೆ ವೆಂಕಟೇಶ್ ಅವರು ಕರ್ಣನ ನೋಡ್ತಾರೆ. ಇದು ಕರ್ಣನೇ ಅಲ್ವಾ ಅಂತ ಹೇಳ್ಬಿಟ್ಟು ಅವನನ್ನ ಬಿಟ್ಬಿಟ್ಟು ಈ ಕಡೆ ಬರ್ತಾರೆ. ಅವನನ್ನ ಹುಡ್ಕೊಂಡು ಬರ್ತಾರೆ. ಕರ್ಣ ಹಾಗೆ ಮುಂದೆ ಹೋಗ್ತಾನೆ. ಹೋಗ್ಬೇಕಿದ್ರೆ ಭರತ್ ಬಂದ್ಬಿಟ್ಟು ಹೇಳ್ತಾನೆ, ವೆಂಕಟೇಶ್ ಅವರಿಗೆ ನಿನ್ ಬಗ್ಗೆ ಅನುಮಾನ ಬಂದಿರ್ಬೇಕು, ಅವ್ರು ನಿನ್ನನ್ನೇ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಅದನ್ನ ನೋಡಿದಂತ ಕರ್ಣ ಅವ್ರ ದಿಕ್ನ ತಪ್ಪಿಸ್ಬೇಕು ಅಂತ ಹೇಳಿ ಅವರನ್ನ ಫಾಲೋ ಮಾಡೋ ರೀತಿ ಮಾಡಿ ಕರ್ಕೊಂಡ್ ಬರ್ತಾನೆ. ಒಂದ್ ರೂಮ್ ಹತ್ರ ಕರ್ಕೊಂಡ್ ಬರ್ತಾನೆ. ಅವನು ರೂಮ್ ಒಳಗಡೆ ಹೋಗ್ತಾನೆ. ಅವ್ರ ರೂಮ್ ಒಳಗಡೆ ಬಂದ ತಕ್ಷಣ ಅವನು ಹೊರಗಡೆ ಬಂದ್ಬಿಟ್ಟು ಬಾಗ್ಲನ್ನ ಹಾಕ್ಬಿಡ್ತಾನೆ. ಅವ್ರು ಎಷ್ಟೇ ಕೇಳ್ಕೊಂಡ್ರು ಬಾಗ್ಲನ್ನ ತೆಗಿಯೋದೇ ಇಲ್ಲ. ಅವನ್ ತಮ್ಮನ್ನ ಕೂರಿಸ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಅವನ್ ತಮ್ಮ ತಿಂಡಿ ಎಲ್ಲ ತಂದ್ಕೊಂಡು ಅಲ್ಲೇ ತಿಂತ ಕೂತಿರ್ತಾನೆ. ವೆಂಕಟೇಶ್ವರ್ ಎಷ್ಟೇ ಕೇಳ್ಕೊಂಡ್ರು ಅವನು ಬಾಗ್ಲನ್ನ ಓಪನ್ ಮಾಡೋದೇ ಇಲ್ಲ. ಈ ಕಡೆಯಿಂದ ಕರ್ಣನ್ ಪ್ಲಾನ್ ಪ್ರಕಾರ ಬಣ್ಣ ಹಚ್ಕೊಂಡಿರೋರೆಲ್ರು ಮಂಟಪದ ಹತ್ರ ಬರ್ತಾರೆ. ಅವಾಗ ದಯಾನಂದ್ ಅವರು ಹೇಳ್ತಾರೆ, ಯಾಕೆ ಇಲ್ಲಿಗೆ ಬರ್ತಿದ್ದೀರಾ, ಇಲ್ಲಿ ಮದುವೆ ನಡೀತಿರೋದು ಕಣ್ ಕಾಣಿಸ್ತಿಲ್ವಾ ನಿಮ್ಗೆ, ಆ ಕಡೆ ಹೋಗಿ ಆಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಅವ್ರ ಮಾತನ್ನ ಯಾರು ಕೂಡ ಕೇಳೋದೇ ಇಲ್ಲ. ಅಲ್ಲೆಲ್ರೂ ಬಣ್ಣನ ಆಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿದ್ದವರೆಲ್ಲ ಬಣ್ಣ ಕಣ್ಣಿಗೆಲ್ಲ ಬಿದ್ದು ಮುಖಕ್ಕೆಲ್ಲ ಬಿದ್ದು ಕಣ್ಣೆಲ್ಲ ಉರಿಯೋದಕ್ಕೆ ಶುರು ಆಗುತ್ತೆ. ಅವರೆಲ್ಲರೂ ಅಲ್ಲಿಂದ ಎದ್ದು ಪಕ್ಕಕ್ಕೆ ಹೋಗ್ತಾರೆ.
ಹೋಗ್ತಾರೆ. ಇಲ್ಲಿ ದಯಾನಂದ್ ಹಾಗೂ ಅವ್ರ ಹೆಂಡತಿಗೆ ಏನೂ ಮಾಡೋದಕ್ಕಾಗೋದಿಲ್ಲ, ಅವರನ್ನ ತಡೆಯೋದಕ್ಕೂ ಆಗೋದಿಲ್ಲ. ಅವರಲ್ಲೇ ಕುಣಿತಿರ್ತಾರೆ. ಅಷ್ಟೊತ್ತಿಗೆ ಕರ್ಣ ಮಂಟಪದ ಹತ್ರ ಬರ್ತಾನೆ. ಮಂಟಪಕ್ಕೆ ಬಂದವನೇ ಋಷಿನ ಎಳ್ಬಿಟ್ಟು ನೀನು ನನ್ನನ್ನೇ ಎದುರು ಹಾಕೋತೀಯಾ ಅಂತ ಹೇಳಿ ಅವನ ಮುಖಕ್ಕೂ ಬಣ್ಣನ ಹಚ್ತಾನೆ. ಕರ್ಣ ಋಷಿ ಮುಖಕ್ಕೆ ಯಾಕೆ ಬಣ್ಣನ ಹಚ್ತಾ, ಮುಂದೆ ಕರ್ಣ ಋಷಿನ ಏನ್ ಮಾಡ್ತಾನೆ ಅದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.